ಪ್ರತಿಭಟನೆ ಮಾಡಬೇಕಾದ್ರೆ ಪರ್ಮಿಷನ್ ಕೊಡಲಿಲ್ಲ. ಎರಡನೇ ಬಾರಿ ನಾವು ಇಲ್ಲಿ ಬಂದು ಜುಬ್ಲಿ ಸರ್ಕಲ್ದಾಗ ಬಂದು ಮಾಡಿದ್ವಿ. ಇಲ್ಲಿವರೆಗೂ ಒಂದು ನೋಟಿಫಿಕೇಶನ್ ಇಲ್ಲ. ರೈತರ ಮಕ್ಕಳು ಇರೋರು, ಬಡವ್ರ ಮಕ್ಕಳು ಇರೋರು ತಿಂಗಳಿಗೆ 4 ರಿಂದ 5 ಸಾವಿರ ರೂಪಾಯಿ ಕೊಟ್ಟಿಲ್ಲ ಬದುಕತ್ತಾರ. ಧಾರವಾಡದ ಶ್ರೀನಗರದಿಂದ ಪ್ರತಿಭಟನೆಯು ಮಿತ್ರರು ಸಹ ಇಲ್ಲಿ ಬಂದು ನ್ಯೂಸ್ ಎಲ್ಲ ವಿದ್ಯಾರ್ಥಿಗಳ ಪ್ರತಿಭಟನೆಯು ಜುಬ್ಲಿ ಸರ್ಕಲ್ ಕಡೆ ಹೊಂಟತೆ. ಬೋಲೋ ಭಾರತ್ ಮಾತಾ ಕಿ ಜೈ. ಶ್ರೀ ಧಾರವಾಡದ ಶ್ರೀನಗರದಿಂದ ಪ್ರತಿಭಟನೆಯು ನೀವು ನೋಡಬಹುದು. ಸರ್ಕಾರದಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಯಾವುದೇ ನೋಟಿಫಿಕೇಶನ್ ಆಗದ ಹಿನ್ನೆಲೆಯಲ್ಲಿ ಈ ಪ್ರತಿಭಟನೆ ಉಗ್ರ ಹೋರಾಟವನ್ನು ತೆಗೆದುಕೊಂಡಿದೆ. ಹಾಗೂ ಈ ಪ್ರತಿಭಟನೆಯಲ್ಲಿ ಯಾವುದೇ ನಾಯಕರು ಹಾಗೂ ಸರ್ಕಾರವು ಯಾವುದೇ ರೀತಿಯಾಗಿ ಸ್ಪಂದಿಸುತ್ತಿಲ್ಲ. ಹಾಗಾಗಿ ಈ ಪ್ರತಿಭಟನೆ ಹೀಗೆ ಮುಂದುವರಿಯುತ್ತದೆ ಅಂತ ಹೇಳ್ಬೋದು. ಹಾಗೆ ಎಲ್ಲ ಮಾಧ್ಯಮಗಳ ಮಿತ್ರರು ಸಹ ಇಲ್ಲಿ ಬಂದು ಲೈವ್ ಹಾಗೂ ಮೀಡಿಯಾ ಕವರೇಜನ್ನು ಮಾಡುತ್ತಿದ್ದಾರೆ. ಡ್ರೋನ್ ಮೂಲಕ ಕಣ್ಗಾವಲಿದೆ. ಹಾಗೆ ಪೊಲೀಸರು ಸಹ ಈ ಪ್ರತಿಭಟನೆಗೆ ಸ್ಪಂದಿಸಿ ಹಾಗೆ ಈ ಜುಬ್ಲಿ ಸರ್ಕಲ್ನಲ್ಲಿ ಈ ಪ್ರತಿಭಟನೆ ಹೀಗೆ ಮುಂದುವರಿಯುತ್ತದೆ ಅಂತ ಹೇಳ್ಬೋದು. ಇದಕ್ಕೆ ಸರ್ಕಾರ ಸ್ಪಂದಿಸಬೇಕು ಹಾಗೂ ಖಾಲಿರೋ ಹುದ್ದೆಗಳನ್ನು ಜಲ್ದಿ ಭರ್ತಿ ಮಾಡಿಕೊಳ್ಳಬೇಕು ಹಾಗೂ ನೋಟಿಫಿಕೇಶನ್ ಜಲ್ದಿ ತೆರೆಯಬೇಕು ಅಂತ ಹೇಳಿ ತಮ್ಮ ಮೂಲಕ ಕೇಳಿಕೊಳ್ತೇವೆ. ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಈ ಪ್ರತಿಭಟನೆಗೆ ಬೆಂಬಲ ಇದೆ. ನೋಟಿಫಿಕೇಶನ್ ಮಾಡಿ ಪ್ರಣಾಳಿಕೆಯಲ್ಲಿ ಅವರು 1 ವರ್ಷ ಒಳಗೆ ನೋಟಿಫಿಕೇಶನ್ ಮಾಡ್ತೀವಿ ಅಂತ ಹೇಳಿದ್ರು. ಆ ನೋಟಿಫಿಕೇಶನ್ ಮಾಡಿಲ್ಲ. ಬಿಜೆಪಿ ಸರ್ಕಾರ ಇದ್ದಾಕೂ ಅದೇ ಓಡ್ತು, ಅದೇ ಹಂಗೆ ಮಾತೇಳಿ ಇವರು ಕಾಂಗ್ರೆಸ್ ಸರ್ಕಾರ ಬಂದರು, ಇವರು ನೋಟಿಫಿಕೇಶನ್ ಮಾಡಲಿಲ್ಲ. ಇದರಿಂದ ನಮ್ಮ ಉಗ್ರ ಹೋರಾಟ ನಡೀತಾ ಇದೆ. 4ನೇ ಬಾರಿ ಹೋರಾಟ ನಡೀತಾ ಇದೆ. ಇನ್ನೂವರೆಗೂ ಅವ್ರು ನೋಟಿಫಿಕೇಶನ್ ಮಾಡ್ತಾ ಇಲ್ಲ. ಇವರು ಅಧಿಕಾರ ಹಸ್ತಾಂತರ ಹೌದು ಇದು ಗೊತ್ತಿಲ್ಲ. ಆಸ್ಟ್ರೇಲಿಯಾ, ಅಮೆರಿಕ ಆ ಕಡೆ ಹೋಗ್ತಾವ್ರೆ. ಆದ್ರೆ ಸ್ಟೂಡೆಂಟ್ ಭವಿಷ್ಯನ ಯಾರು ನೋಡ್ತಾ ಇಲ್ಲ. ಇದ್ರಿಗೋಸ್ಕರ ಇಲ್ಲಿ ಉಗ್ರ ಹೋರಾಟ ನಾವು ಮಾಡ್ತಾ ಇದ್ದೇವೆ. ಆದ್ರೆ ಕಾಂಗ್ರೆಸ್ ಸರ್ಕಾರ ಈ ನೋಟಿಫಿಕೇಶನ್ ಮಾಡೋದಕ್ಕೋಸ್ಕರ ನಮ್ಮ ಇಲ್ಲಿ ವಿದ್ಯಾರ್ಥಿಗಳ ಸಂಘ ಎಲ್ಲ ಸೇರಿ ಧಾರವಾಡಲ್ಲಿ, ಬಿಜಾಪುರಲ್ಲಿ, ಬೆಂಗಳೂರಲ್ಲಿ ಉಗ್ರ ಹೋರಾಟ ಮಾಡಿದ್ರೆ ಇವ್ರಿಗೆ ಕಿವಿಗೆ ಬೀಳ್ತಾ ಇಲ್ಲ ಅಂತ ವಿದ್ಯಾರ್ಥಿಗಳ ಘೋಷಣೆ ಆಗ್ತದೆ. ಇಲ್ಲಿ ಸಹಿತ ನಮ್ಮ ಒಂದು ಪ್ರತಿಭಟನೆಗೆ ನಮ್ಮ
ನಮ್ಮ ಹಕ್ಕನ್ನು ನಾವು ಕೇಳತ್ತೀವಿ ಸರ್. ನಮ್ಮ ಹುದ್ದೆ ನಮ್ಮ ಹಕ್ಕನ್ನು ನಾವು ಕೇಳತ್ತೀವಿ ಸರ್. ಅದರ ಸಂವಿಧಾನಿಕವಾಗಿ ನಾವು ನಮ್ಮ ಹಕ್ಕನ್ನು ಕೇಳಿದ್ರು ಯಾವುದೇ ಶಾಂತಿ ರೀತಿಯಿಂದ ಪ್ರತಿಭಟನೆ ಮಾಡಿದ್ರು ನಾವು ಪ್ರತಿಭಟನೆ ಮಾಡಕ್ಕೆ ಬರ್ತಾ ಇಲ್ಲ. ಪ್ರತಿಭಟನೆ ಮಾಡಿದ್ರು ಸಹಿತ ಯಾವುದೇ ಒಂದು ಏನೋ ಒಂದು ಅದಕ್ಕೆ ರೈತರ ಮಕ್ಕಳಿರೋರು, ಬಡವ್ರ ಮಕ್ಕಳಿರೋರು ತಿಂಗಳಿಗೆ 4 ರಿಂದ 5 ಸಾವಿರ ರೂಪಾಯಿ ಕೊಟ್ಟು ಇಲ್ಲಿ ಬದುಕತ್ತಾರ ಅಂತಂದ್ರೆ ಅವ್ರೇನೋ ಪಾಪ ಹೊಲ್ದಾಗ ತೆಗೆದ ಮಾಡಿ ಎಲ್ಲೋ ಕೂಲಿ ಕೆಲಸ ಮಾಡ್ಕೊಂಡು ಕೊಟ್ಟು ಇಲ್ಲಿ ಪಾಪ ತಮ್ಮ ಮಕ್ಕಳು ಓದ್ಸಾತಾರ ಅಂತಂದ್ರೆ ಎಲ್ಲರೂ ಬಡವ್ರ ಮಕ್ಕಳು ಓದ್ಸಾತಾರ. ಒಂದೊಂದು ಒಟ್ಟು ಊಟಿಯೂ ಸಹಿತ ಹುಡುಗರು ಇಲ್ಲಿ ಪ್ರಧಾನ ಪರಿಸ್ಥಿತಿ ಎಲ್ಲ ಸಾಮೂಹಿಕವಾಗಿ ಒಂದು ಊಟ ಸಿಗುತ್ತೆ ಅಂತಂದ್ರೆ ಏನು ಪರಿಸ್ಥಿತಿ ಲಂಚಿಗೆ ಸರ್ಕಾರ ನೀತಿ ಎದ್ದು ಎಚ್ಚರಿಕೊಂಡು ಏನು ಮಾಡಪ್ಪ ಈ ಬಜೆಟ್ ಒಳಗಾಗಿ ಕರೆಯನ್ನು ನೀಡಿತು. ಅದರಂತೆ ಇವತ್ತು ವಿದ್ಯಾರ್ಥಿಗಳು ಬಹುದೊಡ್ಡ ಸಂಖ್ಯೆಯಲ್ಲಿ ಬಂದು ಇವತ್ತು ತಮ್ಮ ಆಕ್ರೋಶವನ್ನು ಹೊರಹಾಕುವಂಥ ಕಾರ್ಯವನ್ನು ಮಾಡ್ತಿದ್ದಾರೆ. ಸದ್ಯ ನಾವೀಗ ಜುಗ್ನೂರಿನಲ್ಲಿ ಯಾವ ರೀತಿಯಾಗಿ ವಿದ್ಯಾರ್ಥಿಗಳು ಈ ರೀತಿ ಒಂದು ಪ್ರತಿಭಟನೆಯ ಮೂಲಕ ಇಲ್ಲಿ ತಮ್ಮ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಅಷ್ಟೇ ಅಲ್ಲದೆ ಬಿಜೆಪಿ ನಾಯಕರು ಕೂಡ ಇವತ್ತು ತಮ್ಮ ವಿದ್ಯಾರ್ಥಿಗಳಿಗೆ ಒಂದು ಸಾಥನ್ನು ನೀಡಿದ್ರು. ಇನ್ನು ಶ್ರೀನಗರ ವೃತ್ತದಿಂದ ಆರಂಭವಾದಂಥ ಈ ಒಂದು ಪ್ರತಿಭಟನೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಭಾಗಿಯಾಗಿ ತಮ್ಮ ಆಕ್ರೋಶವನ್ನು ಹೊರ ಹಾಕ್ತಿರಬಹುದು. ರಾಜ್ಯದಲ್ಲಿ ಖಾಲಿಯಿರುವಂಥ 2,77,000 ಹುದ್ದೆಗಳು ಶೀಘ್ರದಲ್ಲೇ ನೇಮಕ ಆಗಬೇಕು. ಅಷ್ಟೇ ಅಲ್ಲದೆ ಎಲ್ಲ ರೀತಿಯಲ್ಲಿ ಪ್ರೊಸೆಸನ್ನು ಇಮಿಡಿಯೇಟ್ ಅಂದರೆ ಶೀಘ್ರದಲ್ಲೇ ಮಾಡಬೇಕು ಅನ್ನೋ ರೀತಿಯಾಗಿ ಇವತ್ತು ವಿದ್ಯಾರ್ಥಿಗಳು ತಮ್ಮ ಆಕ್ರೋಶವನ್ನು ಹೊರ ಹಾಕುವುದ್ರ ಜೊತೆಗೆ ತಮ್ಮ ಆಗ್ರಹವನ್ನು ವ್ಯಕ್ತಪಡಿಸಿದರೆ ಕೆಲವೊಂದಿಷ್ಟು ಭಾಗದಲ್ಲಿ ಫ್ಲೆಕ್ಸ್ಗಳನ್ನು ಹರಿದು ಹಾಕುವಂಥದ್ದು ಅಥವಾ ಏನು ಸರ್ಕಾರದ ಗಮನವನ್ನು ಸೆಳೆಯುವ ಕಾರ್ಯವನ್ನು ಇವತ್ತು ವಿದ್ಯಾರ್ಥಿಗಳು ಮಾಡ್ತಾ ಇರುವಂಥದ್ದು. ಅಷ್ಟೇ ಅಲ್ಲದೆ ವಿದ್ಯಾರ್ಥಿಗಳನ್ನ ಯಾವುದೇ ರೀತಿಯಾಗಿ ಜುಬ್ಲಿ ಸರ್ಕಲ್ವರೆಗೂ ತರಬಾರ್ದು ಅನ್ನೋ ಕಾರಣಕ್ಕೆ ಪೊಲೀಸರು ಹಲವಾರು ರೀತಿಯಾಗಿ ವ್ಯವಸ್ಥೆಯನ್ನು ಮಾಡಿಕೊಂಡು ಸಿಬ್ಬಂದಿಗಳ ನೇಮಕವನ್ನು ಮಾಡಿಕೊಂಡಿದ್ದು. ಆದರೆ ಎಲ್ಲವನ್ನ ಧಿಕ್ಕರಿಸಿದಂತಹ ವಿದ್ಯಾರ್ಥಿಗಳು ಇವತ್ತು ತಮ್ಮ ಆಕ್ರೋಶದ ಕಟ್ಟೆ ಯಾವ ರೀತಿ ಹೊರ ಹಾಕ್ಬೋದು ಅನ್ನೋದನ್ನ ಇವತ್ತು ಧಾರವಾಡದಲ್ಲಿ ತೋರಿಸಿದ್ದಾರೆ. ಅಷ್ಟೇ ಅಲ್ಲದೆ ಶ್ರೀನಗರ ವೃತ್ತದಿಂದ ಜುಬ್ಲಿ ವೃತ್ತದವರೆಗೂ ಕಾಲ್ನಡಿಗೆಯ ಮೂಲಕ ಇವತ್ತು ವಿದ್ಯಾರ್ಥಿಗಳು ಆಗಮಿಸಿ ತಮ್ಮ ಆಕ್ರೋಶವನ್ನು ಹೊರ ಹಾಕ್ತಾರೆ. ಅಷ್ಟೇ ಅಲ್ಲದೆ ಸರ್ಕಾರದಲ್ಲಿ ಶೀಘ್ರವಾಗಿ ನೇಮಕಾತಿ ಆಗಬೇಕು. ಅದು ಅಷ್ಟೇ ಅಲ್ಲದೆ ಯಾವ ರೀತಿಯಾಗಿ ಹಿಂದಿನ ಸರ್ಕಾರದಲ್ಲಿ ನೇಮಕ ಆಗಿದ್ದು ಅವೆಲ್ಲವೂ ಕೂಡ ಈ ಸರ್ಕಾರದಲ್ಲೂ ಕೂಡ ಪಾರದರ್ಶಕವಾಗಿ ನೇಮಕ ಆಗಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ಬಿಸಿಲಲ್ಲೂ ಕೂಡ ಬಂದು ತಮ್ಮ ಪ್ರತಿಭಟನೆಯನ್ನ ಈಗ ತೋರಿಸ್ತಾ ಇರುವಂಥದ್ದು. ಸದ್ಯ ವಿದ್ಯಾರ್ಥಿಗಳು ಒಂದೇ ವಿಚಾರವನ್ನು ಇಟ್ಟುಕೊಂಡು ಬಂದಿದ್ದಾರೆ. ಈಗ ನೇಮಕಾತಿ ಆಗಿರ್ಬೋದು ಅಥವಾ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹೊಸ ಹುದ್ದೆಗಳನ್ನು ಸೃಷ್ಟಿಯಾಗಿರ್ಬೋದು ಅಥವಾ ಈ ರೀತಿಯಾಗಿ ಎಲ್ಲವನ್ನ ಶೀಘ್ರದಲ್ಲೇ ರಾಜ್ಯ ಸರ್ಕಾರ ಮಾಡಬೇಕು. ಇಲ್ಲದಿದ್ದರೆ ನಾವು ಮತ್ತೆ ಹೋರಾಟಕ್ಕೆ ಮುಂದೆ ಹಾಕ್ತೀವಿ ಅನ್ನೋ ಒಂದು ಎಚ್ಚರಿಕೆ